ಒಂದು ಪುಣ್ಯಭೂಮಿಯನ್ನು ನಾವು ಉಳಿಸ್ಕೋತಾ ಇದ್ದೀವಿ. ಅದಕ್ಕೋಸ್ಕರ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ. ಅದು ಕುಟುಂಬದವರೇ ನಿನ್ನೆ ಹೇಳಿದ್ದಾರೆ, ನೀವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬನ್ನಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ. ಅದರ ಪ್ರಕಾರ ಹಿರಿಯ ಅಭಿಮಾನಿಗಳು, ಮನೆಯವರ ಪ್ರೀತಿ ಪಾತ್ರರಾಗಿರುವಂತಹ ಹಿರಿಯ ಅಭಿಮಾನಿಗಳು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸ್ತಿದ್ದಾರೆ. ಅವರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋಂಥ ಮಾತನ್ನ ಹೇಳಬೇಕಿತ್ತು. ಇನ್ನೊಂದು, ನಾವೆಲ್ಲರೂ ಸೇರಿ ಸಮಸ್ತ ಅಭಿಮಾನಿಗಳು ಕಿಚ್ಚ ಸುದೀಪ್ ಸರ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರವನ್ನು ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಅವರು ಇವರು ಅಂತಲ್ಲ, ಯಾರು ಬೇಕಾದರೂ ಭಾಗವಹಿಸಬಹುದು. ಆ ತರಹದ ಒಂದು ರೂಪರೇಷೆಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಈ ಎರಡು ವಿಷಯಗಳನ್ನ ನಿಮ್ಮ ಜೊತೆ ಹೇಳಬೇಕಾಗಿತ್ತು. ಥ್ಯಾಂಕ್ ಯು ಸರ್. ಈಗ ಮೂಲ ಅಭಿಮಾನಿ ಸ್ಟುಡಿಯೋದ ಪುಣ್ಯಭೂಮಿನ ಉಳಿಸ್ಕೊಳ್ಳೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಕೆಲವು ಅಭಿಮಾನಿಗಳು ನಾವು ಹೋರಾಟ ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅನ್ನೋಂಥ ವಿಚಾರನ ಮಾಡ್ತಾ ಇದ್ದಾರೆ. ಸೊ ಈಗ ಇದು ಪರ್ಯಾಯ ಆಗುತ್ತಾ? ಅಲ್ಲಿ ಅವಕಾಶ ಸಿಕ್ಕರೆ ಅದನ್ನ ಹೆಂಗೆ ಮುಂದುವರಿಸ್ತೀರಿ, ಹೇಗೆ? ಇಲ್ಲ, ನಾನು ಆಗ್ಲೇ ಹೇಳಿದೆ, ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು PIL ಅನ್ನು ದಾಖಲಿಸಿರುವಂಥ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀವಿ. ಮತ್ತೆ ಸರ್ಕಾರಕ್ಕೆ ನಿಯೋಗವನ್ನು ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕುಟುಂಬದ ಕಡೆಯಿಂದ ಹಿರಿಯ ಅಭಿಮಾನಿಗಳೆಲ್ಲ ಸೇರಿಕೊಂಡು ಹೋರಾಟದ ರೂಪರೇಷೆಗಳನ್ನು ಕೂಡ ಸಿದ್ಧಪಡಿಸ್ತಿದ್ದಾರೆ. ಒಂದು ವೇಳೆ ಅದಾದರೆ ಅದೇ ಪುಣ್ಯಭೂಮಿ, ಅಲ್ಲಿ ಪುಣ್ಯಭೂಮಿ ಆದರೆ ಅಲ್ಲ, ಆಗಬೇಕು, ಆಗುತ್ತೆ. ಆ ಜಾಗದಲ್ಲಿ ನಾವು ಪುಣ್ಯಭೂಮಿಯನ್ನು ಉಳಿಸ್ಕೋತೀವಿ ಸರ್. ಅದಾದ್ರ ಪಕ್ಕದಲ್ಲಿ ಇನ್ನೊಂದು ಇರಬಾರ್ದು ಅಂತಿಲ್ವಲ್ಲ, ಹಾಗೆ ಅದೊಂದು ದರ್ಶನ ಕೇಂದ್ರ ಆಗಲಿ, ಅಲ್ಲೊಂದು ಲೈಬ್ರರಿ ಆಗಲಿ, ಅಲ್ಲೊಂದು ವೃದ್ಧಾಶ್ರಮ ಆಗಲಿ, ಅಥವಾ ಇನ್ನೇನಾದರೂ ಮಾಡೋದಾದರೆ ಒಂದು ಅರ್ಥಪೂರ್ಣವಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯವಾದರೆ ಮಾಡ್ತೀವಿ. ಆದರೆ ವಿಷ್ಣುವರ್ಧನ್ ಅವರ ಒಂದು ದರ್ಶನ ಕೇಂದ್ರ ಅಂತೂ ಕೂಡ ನಮಗೆ ಬೇಕಾಗಿದೆ ಬೆಂಗಳೂರಲ್ಲಿ. ಅದನ್ನು ಅಲ್ಲಿ ಶೀಘ್ರದಲ್ಲೇ ಮಾಡ್ತೀವಿ. ಈಗ ಇದು ಅಭಿಮಾನ್ ಸ್ಟುಡಿಯೋದಿಂದ ಎಷ್ಟು ದೂರ ಇದೆ, ಅದು ಹೇಗೆ? ಕೆಂಗೇರಿ ಹತ್ರ, ಇದು ಕೂಡ ಕೆಂಗೇರಿ ಹತ್ರನೇ ಜಾಗ. ಸ್ವಲ್ಪ ದಿವಸದಲ್ಲಿ ರಿವೀಲ್ ಮಾಡ್ತೀವಿ ನಾವು. ಕೆಂಗೇರಿ ಹತ್ರ ಅಭಿಮಾನ್ ಸ್ಟುಡಿಯೋದ ಅಕ್ಕಪಕ್ಕದಲ್ಲೇ ಇರುತ್ತೆ, ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಅಭಿಮಾನಿಗಳು ಸಾಕಷ್ಟು ಜನರು ಅಂದ್ರೆ ನಾವು ಹಣ ಹಾಕಿ ಕೊಂಡ್ಕೊಳ್ತೀವಿ ಅನ್ನೋಂತ ಒಂದು ಆಲೋಚನೆ ಕೂಡ ಇತ್ತು. ಇದು ಆ ರೀತಿ ಆಗಿರುವಂತದ್ದು ಓನ್ಲಿ ಸುದೀಪ್ ಸರ್ ಮಾತ್ರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಹೇಗೆ? ಇಲ್ಲ, ಅವರು ಘೋಷಣೆ ಮಾಡಿದ್ರು, ನಾವೆಲ್ಲ ಸೇರಿ ಒಂದು ಪ್ರತಿಮೆ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು. ಆ ಘೋಷಣೆಯ ಮುಂದುವರಿದ ಭಾಗವಾಗಿ ಈ ನಿರ್ಧಾರ ಪ್ರಕಟ ಮಾಡ್ತಾ ಇದ್ವಿ. ಅವ್ರು ನಿನ್ನೆ ಹೇಳಿದಾರಲ್ವ ಅರ್ಜುನ್, ಏನ್ ಹೇಳಿದ್ರು ಈ ವಿಷಯವಾಗಿ? ಕುಟುಂಬ ಅಭಿಮಾನಿಗಳು ನೀವೇನ್ ನಿರ್ಧಾರ ತಗೋತೀರಾ ಪುಣ್ಯಭೂಮಿಗೆ, ಆ ನಿರ್ಧಾರಕ್ಕೆ ಕುಟುಂಬ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಅಭಿಮಾನಿಗಳೆಲ್ಲ ಏನ್ ಹೇಳ್ಕೊಂಡಿದೀವಿ, ಪುಣ್ಯಭೂಮಿ ನಮಗೆ ಅವಿನಾಭಾವ ಸಂಬಂಧ ಇರುವಂತ ಜಾಗ, ಅದು ಬೇಕೇ ಬೇಕು ನಮ್ಗೆ. ಅದಕ್ಕೆ ಕೊನೆವರೆಗೂ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದೀವಿ. ಅದು ನಿಮಗೂ ಗೊತ್ತು. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅಭಿಮಾನಿಗಳು ಕೆಲಸ ಮಾಡ್ತಾ ಇದೀವಿ. ಅದು ನಡೆಯುತ್ತೆ. ಅದಕ್ಕೆ ಕುಟುಂಬದ ಸಹಮತ ಇದೆ, ನಮ್ ಜೊತೆಗಿರ್ತಾರೆ. ಸರ್, ಈಗ ಸೆಪ್ಟೆಂಬರ್ 18ಕ್ಕೆ ತುಂಬಾ ದಿವಸ ಇಲ್ಲ, ಇನ್ನಿರೋದು ಸ್ವಲ್ಪ ದಿವಸ. ಆ ಟೈಮಲ್ಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ನಿಮಗೆ ಸ್ಮಾರಕ ಅಲ್ಲೇ ಆಗ್ಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಯ. ನಿನ್ನೆ ಅಷ್ಟು ಅಭಿಮಾನಿಗಳಿದ್ದು ಎಲ್ಲಿ ಅಭಿಮಾನ್ ಸ್ಟುಡಿಯೋ ಇತ್ತು ಅಲ್ಲೇ ನಮಗೆ ಸ್ಮಾರಕ ಆಗಬೇಕು ಅಂತ. ಡ್ಯೂರೇಷನ್ ಕಮ್ಮಿ ಇದೆ, ನ್ಯಾಯಾಂಗದಲ್ಲೂ ಇರೋದ್ರಿಂದ, ಅದೇ ಕೋರ್ಟಲ್ಲೂ ಇರೋದ್ರಿಂದ ಅಷ್ಟು ಡೇಟ್ಸ್ ಒಳಗಡೆ ಅದು ಕ್ಲಾರಿಟಿ ಸಿಗುತ್ತಾ? ಮತ್ತೆ ಅದು ಗೊಂದಲನಿಲ್ಲ? ಅದೇ ಕಾರಣಕ್ಕೆ ಇದು ಪರ್ಯಾಯ ವ್ಯವಸ್ಥೆ ದರ್ಶನ ಕೇಂದ್ರ ಅಂತ ನಾನು ಹೇಳ್ತಾ ಇದ್ದೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ದರ್ಶನ ಕೇಂದ್ರ, ಅಲ್ಲಿ ಬಂದಾಗ ವಿಷ್ಣುವರ್ಧನ್ ಅವರನ್ನು ಕಾಣುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮಗೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪಾರ ಗೌರವ ಇದೆ. ಮತ್ತು ಈಗಾಗಲೇ 15 ವರ್ಷ ಅದೇ ವಿಷಯದಲ್ಲಿ ನಡೆದು ಹೋಗ್ಬಿಟ್ಟಿದೆ. ಈಗ ನಾಳೆ ಸೆಪ್ಟೆಂಬರ್ 18 ಒಳಗಡೆ ಅದು ಆಗಲಿಲ್ಲ ಅಂತಂದರೆ ಬೆಂಗಳೂರಿನ ಅಷ್ಟು ಅಭಿಮಾನಿಗಳು ಎಲ್ಲಿ ಹೋಗ್ಬೇಕು? ಅವ್ರನ್ನ ನೋಡಿದ್ವಿ, ಎಲ್ಲಿ ಅವರ ಬರ್ತಡೇನ ಆಚರಿಸಬೇಕು? ಒಂದು ಜಾಗ ಅಂತ ಇಲ್ವಲ್ಲ, ಅದಕ್ಕೋಸ್ಕರ ಅದೊಂದು ಮಾಡ್ತಾ ಇದ್ದೀವಿ. ಆಮೇಲೆ ಇದು ಪುಣ್ಯಭೂಮಿ ಆಗಿದ ತಕ್ಷಣ ಅದು ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ. ಅದು ಬೇರೆ ಉಪಯೋಗಗಳಿಗೆ ಏನಾದರೂ ಬಳಸ್ಕೊಳ್ಳೋದಾದ್ರೆ ಬಳಸ್ಕೊಳ್ಳಿ ಯಜಮಾನರು, ಅಭಿಮಾನಿಗಳು. ಆದರೆ ಈಗ ಒಂದೊಂದು ಪರ್ಯಾಯ ಒಂದು ದರ್ಶನ ಕೇಂದ್ರ ಬೇಕಾಗಿದೆ. ರಾಜ್ಯದ ಯಾವುದೋ ಕಡೆಯಿಂದ ಬಂದಂತಹ ವ್ಯಕ್ತಿಗಳು 600-700 ಕಿಲೋಮೀಟರ್, ಕರ್ನಾಟಕ ಅಂದರೆ ಬರೀ ಬೆಂಗಳೂರಲ್ಲ, ದೂರದ ಊರುಗಳಿಂದ ಬರ್ತಾರೆ. ಅವರು ಬೆಂಗಳೂರು ಬಂದು ಮತ್ತೆ ತಿರುಗಿ ಇನ್ನೊಂದು 200 ಕಿಲೋಮೀಟರ್ ಹೊರಗಡೆ ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ನೋಡಬೇಕು ಅನ್ನೋಂತಹ ತಾಪತ್ರಯ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ಇದು ಮಾಡಿದ್ವಿ. ಬಟ್ ಅಲ್ಲೂ ಮೈಸೂರಲ್ಲೂ ನಮ್ಮದೇ, ಬೆಂಗಳೂರಲ್ಲೂ ಪುಣ್ಯಭೂಮಿ ನಮ್ಮದೇ. ಇನ್ನೊಂದು ಆದರೆ ನಮಗೇನು ಬೇಜಾರು.